ಪವರ್ಫುಲ್ ಸ್ಪೀಕಿಂಗ್ ಲೀಡ್ಸ್ ಟು ಕಾನ್ಶಿಯಸ್ ಲಿಸ್ನಿಂಗ್. ಜನರು ನಮ್ಮ ಮಾತನ್ನ ಕೇಳಬೇಕು ಅಂದ್ರೆ ನಾವೇನ್ ಮಾಡಬೇಕು? ಗಾಸಿಪ್, ಜಡ್ಜಿಂಗ್, ನೆಗೆಟಿವಿಟಿ, ಕಂಪ್ಲೇನಿಂಗ್, ಎಕ್ಸ್ಕ್ಯೂಸಸ್, ಎಕ್ಸಾಜರೇಷನ್, ಡಾಗ್ಮ್ಯಾಟಿಸಮ್ 7 ಮಾರಕ ಪಾಪಗಳಿಂದ ದೂರ ಇರಬೇಕು. ಲೆವೆಲ್ ಅಪ್ ಕನ್ನಡಿಗ. ಪಾರ್ಟ್ 2 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮ್ಯಾಜಿಕ್ ಟೂಲ್ ಬಾಕ್ಸ್ ಇದೆ. ಈ ಟೂಲ್ ಬಾಕ್ಸ್ ಅಲ್ಲಿರೋ ಟೂಲ್ಸ್ ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಮಾತಲ್ಲಿರೋ ಪವರ್ 100ರಷ್ಟು ಜಾಸ್ತಿ ಆಗುತ್ತೆ. ಟೂಲ್ ಬಾಕ್ಸ್ ನಂಬರ್ 1, ರಿಜಿಸ್ಟರ್. ಅಂದ್ರೆ ನಮ್ಮ ವಾಯ್ಸ್ ದೇಹದ ಯಾವ ಭಾಗದಿಂದ ಬರ್ತಾ ಇದೆ ಅಂತ ನೋಡಿ. ವಾಯ್ಸ್ ಇಲ್ಲಿಂದ ಬರ್ತಾ ಇದೆ, ಇದನ್ನ ಫಾಲ್ಸೆಟೋ ಅಂತಾರೆ. ನೀವು ಗಮನಿಸಿರ್ಬೋದು, ಕೆಲವು ದೇಶಗಳಲ್ಲಿ ಈ ತರ ವಾಯ್ಸ್ ಅಲ್ಲೇ ಹಾಡಾಡ್ತಾರೆ. ಅದೇ ನಾನು ಮೂಗಿಂದ ಹಾಡಿದ್ರೆ ಈ ತರ ಹಾಡಿದ್ರೆ ಅದು ಇಲ್ಲಿಂದ ಬರುತ್ತೆ. ಅದೇ ನಾನು ಸ್ವಲ್ಪ ಕೆಳಗೆ ಗಂಟ್ಲಿಂದ ಮಾತಾಡಿದ್ರೆ ಅದು ಹೀಗೆ ನಾರ್ಮಲ್ ಆಗಿ ಕೇಳಿಸುತ್ತೆ. ನಾವು ಅತಿ ಹೆಚ್ಚು ಸಮಯ ಇಲ್ಲಿಂದನೇ ಮಾತಾಡೋದು. ಆದ್ರೆ ನೀವು ನಿಮ್ಮ ಮಾತಿನ ತೂಕವನ್ನು ಹೆಚ್ಚಿಸಬೇಕು ಅಂದ್ರೆ ನೀವು ಇಲ್ಲಿಂದ ಮಾತಾಡಬೇಕು. ನೋಡಿ, ಇಲ್ಲಿಂದ ಮಾತಾಡಿದ್ರೆ ನಿಮ್ಮ ವಾಯ್ಸ್ ಇನ್ನ ಪವರ್ಫುಲ್ ಆಗಿ ಕೇಳಿಸುತ್ತೆ. ಬ್ಯಾಕ್ ಟು ನಾರ್ಮಲ್ ವಾಯ್ಸ್. ನಾವು ಬಹಳಷ್ಟು ಬಾರಿ ಈ ತರ ಡೀಪ್ ವಾಯ್ಸ್ ಅಲ್ಲಿ ಮಾತಾಡೋ ಪೊಲಿಟಿಷಿಯನ್ಸ್ಗೆ ವೋಟ್ ಮಾಡ್ತೀವಿ, ನಿಜ ಅದು. ಯಾಕಂದ್ರೆ ಈ ತರ ವಾಯ್ಸ್ ಅಲ್ಲಿ ಡೆಪ್ತ್ ಇರುತ್ತೆ, ಪವರ್ ಇರುತ್ತೆ, ಅಥಾರಿಟಿ ಇರುತ್ತೆ. ಅದನ್ನ ನಾವು ರಿಜಿಸ್ಟರ್ ಅಂತೀವಿ. ಟೂಲ್ ಬಾಕ್ಸ್ ನಂಬರ್ 2, ಟಿಂಬರ್. ನಿಮ್ಮ ವಾಯ್ಸ್ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ಟಿಂಬರ್ ಅಂತೀವಿ. ರಿಸರ್ಚ್ ಹೇಳುತ್ತೆ ನಾವು ರಿಚ್, ಸ್ಮೂತ್ ಅಂಡ್ ಹಾಟ್ ಚಾಕ್ಲೇಟ್ ತರ ವಾರ್ಮ್ ಆಗಿರೋ ವಾಯ್ಸಸ್ ನ ಪ್ರಿಫರ್ ಮಾಡ್ತೀವಿ ಅಂತ. ನಿಮ್ಮ ವಾಯ್ಸ್ ಆಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಬ್ರೀದಿಂಗ್, ಪಾಸ್ಚರ್ ಅಂಡ್ ವಾಯ್ಸ್ ಎಕ್ಸರ್ಸೈಸ್ ಇಂದ ನಿಮ್ಮ ವಾಯ್ಸ್ ಟಿಂಬರ್ ನ ಇಂಪ್ರೂವ್ ಮಾಡ್ಕೋಬಹುದು. ಟೂಲ್ ಬಾಕ್ಸ್ ನಂಬರ್ 3, ಸಿಂಗ್ ಸಾಂಗ್ ಎಫೆಕ್ಟ್. ಸಿಂಗ್ ಸಾಂಗ್ ಎಫೆಕ್ಟ್ ಅಂದ್ರೆ ನಿಮ್ಮ ವಾಯ್ಸ್ ನ ಟೋನ್. ಯಾರಾದ್ರೂ ಒಂದೇ ಟೋನ್ ಅಲ್ಲಿ ಈ ತರ ಮಾತಾಡ್ತಿದ್ರೆ ಅವರ ಮಾತು ಕೇಳಬೇಕು ಅಂತ ಅನ್ಸೋದೇ ಇಲ್ಲ. ಅದೇ ನಮ್ಮ ಮಾತಲ್ಲಿ ಏರಿಳಿತ ಇದ್ರೆ, ಒಂದು ಸಿಂಗ್ ಸಾಂಗ್ ಎಫೆಕ್ಟ್ ಇದ್ರೆ, ಈ ತರ ವಾಯ್ಸ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಸಿಂಗ್ ಸಾಂಗ್ ಎಫೆಕ್ಟ್ ನೀವು ಮಂತ್ರಗಳಲ್ಲೂ ಅಬ್ಸರ್ವ್ ಮಾಡಿರ್ಬೋದು. ಓಂ ನಮಸ್ತೆ ರುದ್ರ ಮನ್ಯವ ಉಟೋ ತೈಷವೇ ನಮಃ. ಟೂಲ್ ಬಾಕ್ಸ್ ನಂಬರ್ 4, ಬೇಸ್. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಮಾತಾಡ್ಬೋದು, ಅಥವಾ ನಾನು ಯಾವ್ದಾದ್ರೂ ಮಾತನ್ನ ಒಂದು ಗಂಭೀರತೆಯಿಂದ ಹೇಳಬೇಕು ಅಂದಾಗ ಅದನ್ನ ಈ ತರ ಸ್ಲೋ ಆಗಿ ಕೂಡ ಹೇಳ್ಬೋದು. ಆಲ್ಸೋ ಕೆಲವೊಂದು ಸಲ ಸೈಲೆನ್ಸ್ ಬಳಸೋದ್ರಿಂದ ನಿಮ್ಮ ಮಾತು ತುಂಬಾ ಪವರ್ಫುಲ್ ಆಗುತ್ತೆ. ಸೈಲೆನ್ಸ್ ಅಥವಾ ಪಾಸಸ್ ನ ಗಳಿಂದ ರೀಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಸೈಲೆನ್ಸ್ ಸಾಕು. ಟೂಲ್ ಬಾಕ್ಸ್ ನಂಬರ್ 5, ಪಿಚ್. ನನ್ ಕೀ ಎಲ್ಲಿಟ್ಟಿದ್ಯಾ? ನೋಡಿ, 2 ಸೆಂಟೆನ್ಸ್ ಒಂದೇ, ಆದ್ರೆ ಪಿಚ್ ಬೇರೆ ಬೇರೆ, ಸೊ ಮೀನಿಂಗ್ ಬೇರೆ ಕೊಡ್ತು. ಟೂಲ್ ಬಾಕ್ಸ್ ನಂಬರ್ 6, ವಾಲ್ಯೂಮ್. ನಾನು ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರೆ ಎಕ್ಸೈಟ್ಮೆಂಟ್ ಅನ್ಸುತ್ತೆ. ಅದೇ ಕಮ್ಮಿ ವಾಲ್ಯೂಮ್ ಅಲ್ಲಿ ಮಾತಾಡಿದ್ರೆ ಗಮನ ಇಟ್ಟು ಕೇಳಬೇಕು ಅನ್ಸುತ್ತೆ. ಕೆಲವರು ಮಾತಾಡ್ತಿದ್ರೆ ಇಡೀ ರೋಡ್ಗೆ ಕೇಳುತ್ತೆ. ನಾಟ್ ನೈಸ್. ಸೊ ಟೂಲ್ ಬಾಕ್ಸ್ ಅಲ್ಲಿರೋ ಟೂಲ್ಸ್ ತುಂಬಾ ಇವೆಂಟ್ಸ್ ಅಥವಾ ಸಿಚುವೇಶನ್ಸ್ ಅಲ್ಲಿ ಸಹಾಯಕ್ಕೆ ಬರುತ್ತೆ. ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ಬೇಕಾದ್ರೆ, ಪ್ರಪೋಸ್ ಮಾಡ್ಬೇಕಾದ್ರೆ, ನಿಮ್ಮ ಮ್ಯಾನೇಜರ್ ಹತ್ರ ಹೈಕ್ ಅಥವಾ ಪ್ರಮೋಷನ್ ಕೇಳಬೇಕಾದ್ರೆ, ಯಾವುದೇ ಇಂಪಾರ್ಟೆಂಟ್ ಸಂದರ್ಭ ಆಗಿರ್ಲಿ, ಈ ಟೂಲ್ ಬಾಕ್ಸ್ ಅಲ್ಲಿರೋ ಟೂಲ್ಸ್ ಅನ್ನ ಯೂಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕೊನೆಯದಾಗಿ ಗಾಸಿಪ್, ನೆಗೆಟಿವಿಟಿ, ಜಡ್ಜಿಂಗ್, ಕಂಪ್ಲೇನಿಂಗ್, ಎಕ್ಸ್ಕ್ಯೂಸಸ್, ಎಕ್ಸಾಜರೇಷನ್, ಡಾಗ್ಮ್ಯಾಟಿಸಮ್ ಇವೆಲ್ಲವೂ ನಮ್ಮ ಮಾತಿನ ಭಾಗವಾಗಿದ್ರೆ ಯಾರು ನಮ್ಮ ಮಾತನ್ನ ಕೇಳಬೇಕು ಅಂತ ಅನ್ಸೋದಿಲ್ಲ. ಅದೇ ಹಾನೆಸ್ಟಿ, ಅಥೆಂಟಿಸಿಟಿ, ಇಂಟಿಗ್ರಿಟಿ ಅಂಡ್ ಪ್ರೀತಿಯಿಂದ ಮಾತಾಡಿದ್ರೆ ಎಲ್ಲರೂ ಕಾನ್ಶಿಯಸ್ ಆಗಿ ನಮ್ಮ ಮಾತನ್ನ ಕೇಳಿಸುತ್ತಾರೆ. ಪವರ್ಫುಲ್ ಸ್ಪೀಕಿಂಗ್ ಲೀಡ್ಸ್ ಟು ಕಾನ್ಶಿಯಸ್ ಲಿಸ್ನಿಂಗ್. ಎಲ್ಲರೂ ಪವರ್ಫುಲ್ ಆಗಿ ಮಾತಾಡಿ, ಎಲ್ಲರೂ ಕಾನ್ಶಿಯಸ್ ಆಗಿ ಕೇಳಿಸ್ಕೊಂಡ್ರೆ ಪ್ರಪಂಚದಲ್ಲಿ ಉಳಿಯೋದು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ. ಮುಂದಿನ ಲೈಫ್ ಚೇಂಜಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲೆವೆಲ್ ಅಪ್ ಕನ್ನಡಿಗ.